ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಸ್ನೇಹ ಸಂಗಮ. ಹಿಂದಿನ ಒಂದು ವ್ಲಾಗ್ನಲ್ಲಿ ನೀವೆಲ್ಲರೂ ನಾವು ಮೊದಲ ಫ್ಲೈಟ್ ಜರ್ನಿ ಮಾಡಿಕೊಂಡು ಬಂದಿದ್ದನ್ನ ನೋಡಿದ್ರಿ. ನಾವು ಹಾಗೆ ಫ್ಲೈಟ್ ಜರ್ನಿ ಮಾಡ್ಕೊಂಡು ಸೇರಿದ್ದು ಗೋವಾಕ್ಕೆ. ಇದು ಗೋವಾದ ಏರ್ಪೋರ್ಟ್ ಫ್ರೆಂಡ್ಸ್. ನಾವು ಮೊದಲನೇ ಬುಕ್ ಮಾಡ್ಕೊಂಡಿದ್ವಿ ಗೋವಾದ ಮೂಲಕ ಕಲಂಗುಡ್ ಬೀಚ್ ಸಮೀಪ ಒಂದು ಹೋಟೆಲನ್ನು ಬುಕ್ ಮಾಡ್ಕೊಂಡಿದ್ವಿ. ಸೊ ಅಲ್ಲಿ ಬಂದು ಉಳ್ಕೊಂಡ್ವಿ. ಮತ್ತು ಅಲ್ಲೇ ಕಲಂಗುಡ್ ಬೀಚ್ನ ಅಲ್ಲೆಲ್ಲ ಓಡಾಡಿಕೊಂಡು ಆ ರೀತಿಯಲ್ಲೇ ಫಸ್ಟ್ ಡೇ ಕಳೆದ್ವಿ. ನಾವು ಪ್ಲ್ಯಾನ್ ಮಾಡಿದ್ದು 4 ದಿನದ ಒಂದು ಗೋವಾ ಪ್ರವಾಸವನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇಲ್ಲಿಂದ Oh my ಹೊರಟಿದ್ದಷ್ಟೇ, God. ಇನ್ಮಿಕ್ಕಿದ ಪ್ಲ್ಯಾನ್ ಎಲ್ಲ ಅಲ್ಲೇ ಹೋಗಿ ಮಾಡ್ಕೊಂಡಿದ್ದು. ನೋಡಿ ಸನ್ಸೆಟ್ ನೋಡ್ತಾ ಇದ್ದೀರಿ, ಎಷ್ಟು ಸುಂದರವಾದ ಸನ್ಸೆಟ್ ಅಲ್ವಾ. ಈ ರೀತಿಯಲ್ಲಿ ನಾವು ಫಸ್ಟ್ ಡೇ ಬಂದು ಫ್ಲೈಟಿಂದ ಇಳ್ಕೊಂಡ ನಂತರ ನೇರವಾಗಿ ಬಂದು ರೂಮನ್ನು ಸೇರಿ ಅಲ್ಲಿಂದ ಸಾಕಷ್ಟು ರೆಸ್ಟ್ ಮಾಡಿ ಆ ನಂತರ ಒಂದು ಕಲಂಗುಡ್ ಬೀಚಲ್ಲೆಲ್ಲನೂ ಕೂಡ ಓಡಾಡಿಕೊಂಡು ಆ ದಿನವನ್ನು ಕಳೆದ್ವಿ. ಫಸ್ಟ್ ಡೇ ಹಾಗೆ ಕಳೆದ್ವಿ. ಆ ನಂತರ ನಾವು ಬುಕ್ ಮಾಡ್ಕೊಂಡ್ವಿ ಸೌತ್ ಗೋವಾ ಮತ್ತು ನಾರ್ತ್ ಗೋವಾ. 1 ಡೇ ಸೌತ್ ಗೋವಾ, ಮತ್ತೊಂದು ದಿನ ನಾರ್ತ್ ಗೋವಾ ಅಂತ ಹೇಳಿ ಅಲ್ಲೇ ಬುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆಲ್ಲ ಅವಕಾಶ ಇರುತ್ತೆ. ಬುಕ್ ಮಾಡ್ಕೊಂಡ್ವಿ. ತುಂಬ ರೀಸನಬಲ್ ರೇಟ್ಗೆ ಬುಕ್ ಮಾಡ್ಕೊಂಡ್ವಿ. ಒಬ್ಬರಿಗೆ ₹1,500 ಥರ 1 ಡೇ ಸೌತ್ ಗೋವಾ ಮತ್ತು 1 ಡೇ ನಾರ್ತ್ ಗೋವಾ. ನಾವು ಎಲ್ಲಿ ಉಳ್ಕೊಂಡಿರ್ತೀವಿ ಅಲ್ಲೇ ಸಮೀಪನೇ ಬಂದು ನಮ್ಮನ್ನ ಪಿಕಪ್ ಮಾಡ್ತಾರೆ ಮತ್ತು ಅಲ್ಲೇ ಡ್ರಾಪ್ ಕೂಡ ಮಾಡ್ತಾರೆ. ಸೌತ್ ಗೋವಾದಲ್ಲಿ ಮತ್ತು ನಾರ್ತ್ ಗೋವಾದಲ್ಲಿ ನೋಡೋದಕ್ಕೆ ಸಾಕಷ್ಟು ಸ್ಥಳಗಳನ್ನು ಅವರೇ ಸೂಚಿಸಿರ್ತಾರೆ. ನಾವು ಮೊದಲನೇ ದಿನ ಒಂದು ದೇವಸ್ಥಾನಗಳನ್ನ ನೋಡೋಣ ಅಂತ ಹೇಳಿ, ಅವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಿದ್ದರಿಂದ ದೇವಸ್ಥಾನಗಳಿಗೆ ಹೋಗೋಣ ಅಂತ ಹೇಳಿ ಆ ಒಂದು ಪ್ಯಾಕೇಜನ್ನು ನಾವು ತೊಗೊಂಡಿದ್ವಿ. ಈಗ ನೀವೇನು ನೋಡ್ತಿದ್ದೀರಾ, ಇದು ದೋನಾಪೋಲಾ ಅಂತ ಹೇಳಿ ತುಂಬ ಸುಂದರವಾದಂತಹ ಒಂದು ಸಮುದ್ರ ತೀರ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿಂದ ಟಾಪಲ್ಲಿ ನಿಂತ್ಕೊಂಡು ಸಮುದ್ರದ ಸುತ್ತಲೂ ಕೂಡ ನೋಡೋದಕ್ಕೆ ಅವಕಾಶ ಇರುತ್ತೆ. ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ನನಗೆ ತುಂಬ ಗೋವಾದಲ್ಲೇ ತುಂಬ ಇಷ್ಟವಾದಂತಹ ಪ್ಲೇಸ್ ಇದು ಅಂತ ಹೇಳಿ ನಾನು ಹೇಳ್ತೀನಿ. ಅಷ್ಟು ಸುಂದರವಾಗಿದೆ ಇದು. ಮತ್ತು ಗೋವಾದಲ್ಲಿ ಸಾಕಷ್ಟು ಈ ಥರ ಬೀಚ್ಗಳನ್ನ ನೋಡ್ಬೋದು. ಗೋವಾ ಫುಲ್ ಆಫ್ ಬೀಚಸ್ ಅಂತಲೇ ಹೇಳ್ಬೋದು. ಅಲ್ಲಿ ಹೋದರೆ ನಮಗೆ ಹೆಚ್ಚಿನದಾಗಿ ನೋಡೋದಕ್ಕೆ ಸಿಗೋದು ಬೀಚನ್ನೇ. ಮತ್ತು ಗೋವಾ ಭಾರತದ ಅತಿ ಚಿಕ್ಕ ರಾಜ್ಯ ಅಂತ ಹೇಳಿ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು. ಜನಸಂಖ್ಯೆಯಲ್ಲಿ 4ನೇ ಅತಿ ಸಣ್ಣ ರಾಜ್ಯ. ಇದರ ವಿಸ್ತೀರ್ಣ 3,702 ಚದುರ ಕಿಲೋಮೀಟರ್ಗಳಷ್ಟೇ. ಭಾರತದ ಪಶ್ಚಿಮ ಕರಾವಳಿಯಲ್ಲಿರುವಂತಹ ರಾಜ್ಯ ಇದಾಗಿದೆ. ಪೂರ್ವ ಮತ್ತು ದಕ್ಷಿಣದಲ್ಲಿ ಕರ್ನಾಟಕ ಹಾಗೂ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದಿಂದ ಈ ಒಂದು ರಾಜ್ಯ ಸುತ್ತುವರೆದಿದೆ ಫ್ರೆಂಡ್ಸ್. ಈ ರಾಜ್ಯದ ರಾಜಧಾನಿ ಪಣಜಿ ಮತ್ತು ಈ ರಾಜ್ಯದ ಅತಿ ದೊಡ್ಡ ನಗರ ವಾಸ್ಕೋಡ ಗಾಮ. ಇಲ್ಲಿ ಅಧಿಕೃತವಾದಂತಹ ಭಾಷೆ ಕೊಂಕಣಿ. ಆದ್ರೂ ನಾವಲ್ಲಿಗೆ ಪ್ರವಾಸ ಹೋದಾಗ ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನಡ ಮಾತನಾಡೋರು ನಮಗೆ ಸಿಗ್ತಾರೆ. ನಾವು ಕರ್ನಾಟಕದಿಂದ ಎಲ್ಲೋ ಹೊರಗಡೆ ಹೋಗಿದ್ದೀವಿ, ಭಾಷೆಯ ತೊಡಕು ಉಂಟಾಗ್ತಿದೆ ಅನ್ನೋಂತಹ ಯಾವ ಸಮಸ್ಯೆನೂ ಕೂಡ ಬರೋದಿಲ್ಲ. ಅಲ್ಲಿ ಸಾಕಷ್ಟು ನಾವು ಸ್ಥಳಗಳು ನೋಡೋದಕ್ಕೆ ಅವಕಾಶ ಸಿಗುತ್ತೆ. ನೋಡಿ, ಇಲ್ಲಿ ದೇವಸ್ಥಾನದಲ್ಲಿ ಗಣಪತಿಯ ಒಂದು ಇದನ್ನು ಯಾತಕ್ಕೋಸ್ಕರ ಹಾಕ್ತಾರೆ ಅಂದರೆ ಸೀರೆ ಥರ ಅದನ್ನ ಹಾಕ್ಸಿದ್ರು. ಮತ್ತು ನೀವು ಇದೆಲ್ಲ ಚರ್ಚ್ಗಳನ್ನ ನೋಡಿರ್ಬೋದು. ಮತ್ತು ಇದು ಗೋವಾದ ಮಂಗೇಶ್ವರ ಟೆಂಪಲ್ಲು. ಇದೆಲ್ಲನೂ ಕೂಡ ವೀಕ್ಷಣೆ ಮಾಡಿದ್ವಿ. ಶಿವಲಿಂಗ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾವಲ್ಲಿ ವೀಕ್ಷಣೆ ಮಾಡಿ ಅವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಿದ್ದರಿಂದ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಎಲ್ಲ ಮಾಡಿದ್ವಿ. ಮತ್ತು ನಾವು ಗೋವಾನೇ ಆಯ್ಕೆ ಮಾಡ್ಕೊಂಡಿದ್ದಂತಹ ಕಾರಣ ಏನಪ್ಪ ಅಂತಂದರೆ, ಮಕ್ಕಳು ಕೂಡ ಎಂಜಾಯ್ ಮಾಡ್ಬೋದು ಅಂತ ಹೇಳಿ ಈ ಸ್ಥಳವನ್ನು ಆಯ್ಕೆ ಮಾಡ್ಕೊಂಡ್ವಿ. ದೂದ್ ಸಾಗರ್ಗೆ ಹೋಗೋದಕ್ಕಾಗಲಿಲ್ಲ. ಮತ್ತು ಈ ರೀತಿಯಲ್ಲಿ ಏನು ಪಣಜಿನಲ್ಲಿ, ಗೋವಾದ ಪಣಜಿ ರಾಜಧಾನಿ ಅಂತ ಗೊತ್ತಲ್ವ, ಪಂಜಿಮ್ ಅನ್ನುವಂತಹ ಒಂದು ನಗರದಲ್ಲಿ ತುಂಬ ಕ್ಯಾಸಿನೋಗಳು ಸಿಗ್ತವೆ. ಆ ರೀತಿ ಮಾಂಡೋವಿ ನದಿ, ಅಲ್ಲಿ ದೊಡ್ಡ ನದಿ ಮಾಂಡೋವಿ ನದಿ. ಆ ಮಾಂಡೋವಿ ನದಿಯ ಮೇಲೆ ಆ ಥರ ಕ್ಯಾಸಿನೋಗಳು, ಹಡಗುಗಳಲ್ಲಿ ಕ್ಯಾಸಿನೋಗಳಿರ್ತವೆ. ಅಲ್ಲಿ ಬಹುಶಃ 3,000ಕ್ಕೆ ಒಬ್ಬರಿಗೆ ಒಂದು 8 ಗಂಟೆಗೆ ಎಂಟ್ರಾದರೆ ಒಂದು 10-11 ಗಂಟೆವರೆಗೂ ಅಲ್ಲಿ ಗೇಮ್ಸು ಎಲ್ಲ ಇರುತ್ತಂತೆ. ಬಟ್ ನಾವು ಅದನ್ನು ಆ್ಯಪ್ ಮಾಡಲಿಲ್ಲ. ಯಾಕೆ ಅಂತಂದರೆ ತುಂಬ ಸೌಂಡು, ಆ ಥರ ಎಲ್ಲ ಬೀಟ್ಸ್ ಆ ಥರ ಇದ್ದರೆ ಅಷ್ಟು ಸೌಂಡನ್ನು ನಮ್ಗೆ ತಡ್ಕೊಳ್ಳೋದಕ್ಕಾಗಲ್ಲ. ಗಲಾಟೆ ಹೆಚ್ಚು ಇಷ್ಟಪಡೋದಿಲ್ಲ. ನೋಡಿ, ನಾವು ಫಸ್ಟ್ ಡೇ ಹೊರಟಿದ್ದೀವಿ, ಇದು ಸೆಕೆಂಡ್ ಡೇ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೊರಟಿದ್ದೀವಿ. ಅಲ್ಲಿ ಕಾಯ್ತಾ ಇದ್ದೀವಿ ನಾವು ವೆಹಿಕಲ್ಗೋಸ್ಕರ. ಒಳ್ಳೆ AC ಬಸ್ಸನ್ನೇ ಕೊಟ್ಟಿದ್ದರು. ತುಂಬ ಚೆನ್ನಾಗಿ ನಮಗೆ ಸ್ಥಳಗಳನ್ನೆಲ್ಲ ತೋರಿಸ್ಕೊಟ್ರು. ಈಗ ನೀವು ನೋಡ್ತಿರೋದು ಡೌನ್ ಅಗೋದಾ ಫೋರ್ಟ್ ಅಂತ ಹೇಳಿ.
ಇದು ಕೂಡ ತುಂಬ ಸುಂದರವಾದ ಕಾಂಡೋಲಿಮ್ ಬೀಚ್ ಸಮೀಪ ಈ ಒಂದು ಫೋರ್ಟ್ ಇದೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಹಾಗಾಗಿ ನಾವು ಅಲ್ಲೆಲ್ಲ ನೋಡಿಕೊಂಡು ಎಲ್ಲ ಫ್ಯಾಮಿಲಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಇದು ನನ್ನ ಒಂದು ಲೈಫ್ ಟೈಮ್ ಮೆಮೊರಿ ಅಂತ ಹೇಳ್ತೀನಿ. ಯಾಕೆಂದರೆ ನಾವು ಇನ್ನು ಮುಂದೆ ಎಷ್ಟೋ ಒಂದು ಫ್ಲೈಟ್ ಜರ್ನಿ ಮಾಡ್ಬೋದು, ಟೂರ್ಗಳನ್ನ ಮಾಡ್ಬೋದು. ಆದರೆ ಇದು ನಮ್ಮ ಫಸ್ಟ್ ಫ್ಲೈಟ್ ಜರ್ನಿಯಿಂದ ಹೋಗಿರುವಂತಹ ಒಂದು ಟ್ರಿಪ್ ಆಗಿರೋದ್ರಿಂದ ತುಂಬ ಖುಷಿ ಕೊಟ್ಟದ್ದು. ನೋಡಿ ಆ ರೀತಿಯಲ್ಲಿ ಕೂತ್ಕೊಂಡು ಸಮುದ್ರ ವೀಕ್ಷಣೆ ಮಾಡೋದಕ್ಕೆಲ್ಲ ಆ ಥರ ಇತ್ತು. ಸೊ ನಾವೆಲ್ಲರೂ ಕೂತ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಅದನ್ನು, ಮತ್ತು ಫೋಟೋಸ್ ಎಲ್ಲ ತೊಗೊಂಡ್ವಿ ನಮ್ಮ ಮೆಮೊರಿಗೋಸ್ಕರ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನನಗಂತೂ ಈ ಟ್ರಿಪ್ಪು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದೆ. ನೀವು ಸಹ ಗೋವಾಗೆ ಹೋದಾಗ ಸಾಕಷ್ಟು ಪ್ಲೇಸ್ಗಳನ್ನು ನೋಡ್ಬೋದು. ಉತ್ತರ ಗೋವಾ ಮತ್ತು ದಕ್ಷಿಣ ಗೋವಾದಲ್ಲೂ ಕೂಡ ಅನೇಕ ಪ್ಲೇಸ್ಗಳನ್ನ ನೋಡೋದಕ್ಕೆ ಅವಕಾಶ ಇದೆ. ಫೋರ್ಟ್ ಅಗೂದಾ, ಬೋಗಾದೇಶ್ವರ ಟೆಂಪಲ್, ಚಪೋರಾ ಫೋರ್ಟ್, ಕಲಂಕುಟ್ ಬೀಚ್, ಕ್ಯಾಂಡೋಲಿಮ್ ಬೀಚ್, ಬಾಗಾ ಬೀಚ್, ಬಟರ್ಫ್ಲೈ ಬೀಚ್, ಕೆಥೆಡ್ರಲ್ ಚರ್ಚ್ಗಳು, ಶಾಂತದುರ್ಗ ಟೆಂಪಲ್, ಭಗವಾನ್ ಮಹಾವೀರ್ ವೈಲ್ಡ್ ಲೈಫ್, ಗ್ರ್ಯಾಂಡ್ ಐಲ್ಯಾಂಡ್, ಇಲ್ಲೆಲ್ಲನೂ ಕೂಡ ನಾವು ಭೇಟಿ ಕೊಡಬಹುದು. ಸಾಕಷ್ಟು ಬೀಚ್ಗಳಿಂದ ಕೂಡಿದೆ. ಮತ್ತು ಅಪ್ಪರ್ ಫೋರ್ಟ್ ಅಗೂದಾ ಅಂತ ಹೇಳಿ ಇದು ಕೂಡ ಅಷ್ಟೇನೆ ಅವಾಗಿನ ಒಂದು ಪೋರ್ಚುಗೀಸರ ಒಂದು ಮುಖ್ಯವಾದ ಕೇಂದ್ರ ಆಗಿತ್ತು ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಇಲ್ಲಿಂದನೇ ಅವರು ವ್ಯಾಪಾರವನ್ನೆಲ್ಲ ನಡೆಸ್ತಾ ಇದ್ರು. ಆದರೆ ನೈಸರ್ಗಿಕವಾಗಿ ಎಷ್ಟು ಸುಂದರವಾದ ಪ್ರದೇಶ ಅಂತಂದರೆ ತುಂಬ ಚೆನ್ನಾಗಿದೆ. ಆದರೆ ಸ್ವಲ್ಪ ಹ್ಯುಮಿಡಿಟಿ ಜಾಸ್ತಿ ಇದೆ, ಬಿಸಿಲು ಜಾಸ್ತಿ. ಅಲ್ಲಿ ಓಡಾಡ್ತಿದ್ದಾಗ ನಮಗೇನು ಅನಿಸಲ್ಲ. ಆದರೆ ನಾವು ಆ ಒಂದು ಟ್ರಿಪ್ಪನ್ನು ಮುಗಿಸ್ಕೊಂಡು ಬಂದ ನಂತರ ನಾವೆಷ್ಟು ಟ್ಯಾನ್ ಆಗಿರ್ತೀವಿ ಅಂತಂದರೆ ತುಂಬ ಬಿಸಿಲಿನ ಒಂದು ಜಳಕ್ಕೆ ಒಳಗಾಗಿರ್ತೀವಿ. ಯಾಕೆಂದರೆ ಅಲ್ಲಿ ಸಮುದ್ರ ಇರೋದ್ರಿಂದ ತುಂಬ ಬಿಸಿಲಿದೆ ಅಲ್ಲಿ. ಹಾಗಾಗಿ ಕೊಡೆಯನ್ನು ಮತ್ತು ಸನ್ಸ್ಕ್ರೀನ್ ಲೋಷನ್ ಇದೆಲ್ಲನೂ ಕೂಡ ಕಡ್ಡಾಯವಾಗಿ ತೊಗೊಂಡು ಹೋಗಬೇಕು. ಇಲ್ಲಾಂದರೆ ಹೆಚ್ಚು ನಾವು ಡಾರ್ಕ್ ಆಗೋದಕ್ಕೆ ಅವಕಾಶ ಆಗುತ್ತೆ, ಮತ್ತು ಚರ್ಮದ ಮೇಲೂ ಕೆಟ್ಟ ಪರಿಣಾಮ ಬೀರಬಹುದು. ಇಲ್ಲಿ ನೋಡಿ ಈ ಥರ ಫೋರ್ಟ್ಗಳೆಲ್ಲ ಮೊದಲು ಹೇಗೆ ಅವೆಲ್ಲ ಹಾಳಾಗಿದ್ವು, ಶಿಥಿಲವಾಗಿದ್ವು, ನಂತರ ಅವುಗಳನ್ನ ಜೀರ್ಣೋದ್ಧಾರ ಮಾಡಿದ ನಂತರ ಹೇಗಿದ್ದಾವೆ ಅನ್ನೋದನ್ನೆಲ್ಲ ಅಲ್ಲಿ ಅಪ್ಪರ್ ಅಗೂದಾ ಫೋರ್ಟಲ್ಲಿ ಡಿಸ್ಪ್ಲೇ ಮಾಡಿದರು. ಸೊ ಅದನ್ನು ಕೂಡ ನಿಮಗೋಸ್ಕರ ಫೋಟೋ ತೆಕ್ಕೊಂಡಿದ್ದೀನಿ. ಈ ರೀತಿಯಲ್ಲಿ ಯಾವುದೇ ಆಗಲಿ ಪ್ರಕೃತಿ ಮುಂದೆ ಶಿಥಿಲ ಆಗ್ತಾ ಇರುತ್ತೆ. ಅದಕ್ಕೆ ಮಕ್ಕಳು ಬೀಚ್ನಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಈಗ ನೀವು ನೋಡ್ತಾ ಇರೋದು ಬಾಗಾ ಬೀಚ್. ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿರೋಂತಹ ಒಂದು ವಾಟರ್ ನಿಮಗೆ ಕಾಣಿಸ್ತಾ ಇದೆ. ನೀರು ಅಷ್ಟು ಪಳಪಳ ಅಂತ ಹೊಳಿತಾ ಇದೆ ಬಿಸಿಲಿಗೆ. ಒಂಥರ ಈ ಒಂದು ಸಮುದ್ರದಿಂದ ಹಿನ್ನೀರು ಥರ ಬಂದು ಅಲ್ಲಿ ನಿಂತಿರುತ್ತೆ ನೋಡಿ, ಆ ನೀರು ಅಷ್ಟು ಕ್ಲಿಯರ್ ಆಗಿರುತ್ತೆ. ಮಕ್ಕಳೆಲ್ಲನೂ ಅದರಲ್ಲಿ ಎಲ್ಲ ಆಟ ಆಡಿಕೊಂಡು, ಅಮ್ಮು ನೋಡಿ ಆ ಥರ ಬೀಚ್ ಬಕೆಟ್ಸ್ ಎಲ್ಲ ಈ ಥರ ಸಿಗುತ್ತಲ್ಲ, ಅದನ್ನ ತೊಗೊಂಡು ಆಟ ಆಡಿಕೊಂಡು ಕ್ರ್ಯಾಬೆಲ್ಲ ಹಿಡ್ದಿತ್ತು. ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳು. ನಾನು ಕೂಡ ತುಂಬ ಎಂಜಾಯ್ ಮಾಡಿದೆ. ಮಕ್ಕಳ ಜೊತೆ, ಯಜಮಾನ್ರ ಜೊತೆ ನಾನು ಆ ಒಂದು 4 ದಿನಗಳನ್ನು ಏನು ಕಳೆದ್ವಿ, ಅದು ತುಂಬ ಅಮೂಲ್ಯವಾದಂತಹ ದಿನಗಳು ನನ್ನ ಲೈಫ್ ಟೈಮಲ್ಲಿ. ನೀವು ಅಷ್ಟೇ ಯಾವುದೇ ಒಂದು ನಮ್ಮ ಜೀವನದ ಅನೇಕ ಒತ್ತಡಗಳ ನಡುವೆ ನಾವು ಸಿಕ್ಕಾಕೊಂಡಿರ್ತೀವಿ. ಒಂದು 2-3 ದಿನನಾದ್ರೂ ಈ ರೀತಿ ನಮ್ಮ ಕುಟುಂಬ ಸಮೇತ ಹೊರಗಡೆ ಹೋದಾಗ ನಮ್ಮ ನಡುವೆ ಒಂದು ಪ್ರೀತಿ, ವಿಶ್ವಾಸ, ಬಾಂಧವ್ಯ ಎಲ್ಲ ಹೆಚ್ಚೋದಕ್ಕೆ ಸಹಾಯ ಆಗುತ್ತೆ. ನಮ್ಮ ಎಲ್ಲ ಒತ್ತಡಗಳಿಂದ ಹೊರಗಡೆ ಬಂದು ಖುಷಿಯಾಗಿರೋದಕ್ಕೂ ಸಾಧ್ಯ ಆಗುತ್ತೆ. ನಾನು ಟೋಪಿ ಹಾಕ್ಕೊಂಡಿರೋದು ಯಾಕೆ ಅಂದರೆ ತುಂಬ ಗಾಳಿ,
ಕೂದಲೆಲ್ಲ ಹಾರಾಡಿ ನಿಂತ್ಕೊಂಡ್ಬಿಟ್ಟಿತ್ತು. ಸೊ ಟೋಪಿ ನಮಗೆ ಸ್ವಲ್ಪ ಸೆಕ್ಯೂರ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಟೋಪಿ ತೊಗೊಂಡು ಹಾಕ್ಕೊಂಡೆ. ಮತ್ತು ಗೋವಾದ ಒಂದು ಟ್ರೆಡಿಷನ್ ಅಲ್ವಾ ಅದು ಟೋಪಿ, ಹಾಗಾಗಿ ಎಲ್ಲ ತುಂಬ ಮಾರಾಟ ಮಾಡ್ತಿದ್ರು. ಅದನ್ನು ಕೂಡ ಒಂದು ಕೊಂಡ್ಕೊಂಡು ಅಮ್ಮುಗೆ ಹೇಳಿಕ್ಕೆ ಅಮ್ಮು ಹಾಕ್ಕೊಳ್ಳಿಲ್ಲ. ಸೊ ನಾನೇ ಹಾಕ್ಕೊಂಡಿದ್ದೀನಿ ಟೋಪಿನ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಕಮೆಂಟ್ ಮಾಡಿ. ಈ ರೀತಿಯಲ್ಲಿ ನಾವೆಲ್ಲ ಒಂದು ಏನು ಬೀಚ್ಗಳನ್ನೆಲ್ಲ ನೋಡಿಕೊಂಡು ನಂತರ ನಾವು ಒಂದು ಅಲ್ಲಿದ್ದಂತಹ ಸ್ನೋ ಸಿಟಿಗೆ ಬಂದ್ವಿ ಫ್ರೆಂಡ್ಸ್. ಸ್ನೋ ಸಿಟಿನಲ್ಲೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸ್ನೋ ಸಿಟಿ ಬೆಂಗಳೂರಿನಲ್ಲಿ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ, ಬಟ್ ಅಲ್ಲಿ ನಮ್ಗೆ ಅವಕಾಶ ಸಿಕ್ಕಿದ್ರಿಂದ ಅಲ್ಲೇ ಸ್ನೋ ಸಿಟಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಾಧ್ಯ ಆಯಿತು. ತುಂಬ ಚೆನ್ನಾಗಿ ಒಂದು ಚಿಕ್ಕ ಸ್ಥಳಾವಕಾಶದಲ್ಲೇ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಜನ ಎಲ್ಲ ಫುಲ್ ಎಂಜಾಯ್ ಮಾಡ್ತಾಯಿದ್ರು, ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು, ನಾನು ಸಹ ಎಂಜಾಯ್ ಮಾಡಿದೆ ಅಂತ ಹೇಳ್ತೀನಿ. ಇಷ್ಟು ನಾವು ಒಂದು ಗೋವಾಗೆ ಹೋದಾಗ ಮೊದಲ 3 ದಿನಗಳನ್ನು, ಒಂದು ದಿನ ಏನು ಕಲಂಗುಟ್ ಬೀಚ್ನಲ್ಲೇ ಓಡಾಡ್ತಾ ರೆಸ್ಟ್ ಮಾಡಿ ಒಂದು ದಿನವನ್ನು ಕಳೆದ್ವಿ. ಮತ್ತೊಂದು ದಿನ ಒಂದು ಸೌತ್ ಗೋವಾನ ಎಕ್ಸ್ಪ್ಲೋರ್ ಮಾಡಿದ್ವಿ. 3ನೇ ದಿನ ನಾರ್ತ್ ಗೋವಾ ಎಕ್ಸ್ಪ್ಲೋರ್ ಮಾಡಿದ್ವಿ. ಆ ಒಂದು ನಾರ್ತ್ ಗೋವಾದಲ್ಲೇ ಈ ಒಂದು ಸ್ನೋ ಸಿಟಿನೂ ಕೂಡ ನಾವು ನೋಡಿದ್ವಿ. ಹೀಗೆ 3 ದಿನಗಳನ್ನು ಕಳೆದ್ವಿ. 4ನೇ ದಿನ ಬಂದು ವಾಟರ್ ಗೇಮ್ಗಳನ್ನು ನಾವು ಆಪ್ಟ್ ಮಾಡ್ಕೊಂಡಿದ್ವಿ. ಅದು ಒಬ್ಬ ವ್ಯಕ್ತಿಗೆ 3,000 ರೂಪಾಯಿಗಳ ಥರ ನಾವು ವಾಟರ್ ಗೇಮ್ನ ತೊಗೊಂಡಿದ್ವಿ. ಏನೇನು ವಾಟರ್ ಗೇಮ್ ಮಾಡಿದ್ವಿ ಏನು ಅಂತ ಹೇಳಿ ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಈ ಒಂದು ವ್ಲಾಗನ್ನು ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೀನಿ. ಮತ್ತು ಇಷ್ಟಪಡಬೇಕು ಅಂತ ಹೇಳಿ ನನಗನ್ಸುತ್ತೆ. ಯಾಕೆಂತಂದರೆ ಇಷ್ಟು ಎಲ್ಲನೂ ಕೂಡ ನಿಮಗೆ ವಿವರವಾಗಿ ಡೀಟೇಲಾಗಿ ನಾನು ಎಲ್ಲ ವಿವರಗಳನ್ನೂ ಕೂಡ ಕೊಟ್ಟಿದ್ದೀನಿ. ಸೊ ನೀವೆಲ್ಲರೂ ಈ ವ್ಲಾಗನ್ನು ನೋಡಿ ಖುಷಿ ಪಡಬೇಕು ಅಂತ ಹೇಳಿ ನಾನು ಬಯಸ್ತೀನಿ. ಮತ್ತು ನೀವು ದಯಮಾಡಿ ನನ್ನ ಈ ಒಂದು ಸ್ನೇಹ ಸಂಗಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಇದು ನನ್ನ ಸಿನ್ಸಿಯರ್ ರಿಕ್ವೆಸ್ಟ್. ನೀವು ಖಂಡಿತವಾಗ್ಲೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಚಾನಲನ್ನು ಬೇರೆ ಮಕ್ಕಳು ಎಲ್ಲರೂ ನೋಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ಒಂದು ಬ್ಲಾಗನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದಲ್ದಲೇ ಇನ್ನೂ ಅನೇಕ ಎಲ್ಲರೂ ನೋಡಿ ಸಂತೋಷ ಪಡುವಂತಹ ವ್ಲಾಗ್ಗಳನ್ನ ಹಾಕಿದ್ದೀನಿ ಫ್ರೆಂಡ್ಸ್. ದಯಮಾಡಿ ಎಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಮತ್ತು ನೀವೆಲ್ಲರೂ ಕೂಡ ತುಂಬ ಖುಷಿಯಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೀನಿ. ಮತ್ತು ನೀವೆಲ್ಲರೂ ಖುಷಿಯಾಗಿ ಆರಾಮಾಗಿ ತುಂಬ ಸಂತೋಷವಾಗಿರಬೇಕು ಅಂತ ಹೇಳಿ ದೇವರಲ್ಲಿ ಬೇಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ನೀವೆಲ್ಲರೂ ಕೂಡ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಅಂತ ಹೇಳ್ತೀನಿ. ಓಕೆ, ಗುಡ್ ನೈಟ್ ಫ್ರೆಂಡ್ಸ್. ಹೋಗಿ ಬರಲಾ? ಬಾಯ್.